ನಾನೀಗ ಕೆಪಿ ಅಗ್ರಹಾರದ 40 ಫೀಟ್ ರೋಡ್ ನಲ್ಲಿದ್ದೀನಿ. ರಾತ್ರಿ 2 ಗಂಟೆ 3 ಗಂಟೆ ತನಕ ಮನೆ ಒಳಗೆಲ್ಲ ನೀರು ಬರುತ್ತೆ. ಯಾವನು ಬಂದು ನೋಡೋದಿಲ್ಲ. ಆದ್ರೆ ಬಂದು ನೋಡ್ಬೇಕು ತಾನೆ, ಅವ್ರಿಗೆ ಯೋಗ್ತಿ ಇಲ್ವಲ್ಲ. ಮೋರಿ ನೀರು. ಅಯ್ಯೋ ಕೃಷ್ಣಪ್ಪ ಅವರೇ, ಏನ್ರಿ ಇದು? ಎಲ್ಲಿ ನಿಮ್ ಎಮ್ ಎಲ್ ಎ? ಮೂರಿನ ಎಮ್ಮೆ ಕೇಳಲಿಲ್ಲ ನಾನು, ನೀನ್ ಎಮ್ಮೆ ಅನ್ಕಂಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾನೀಗ ಕೆಪಿ ಅಗ್ರಹಾರಕ್ಕೆ ಬಂದಿದ್ದೀನಿ. ಅದರಲ್ಲೂ ಕೂಡ ಕೆಪಿ ಅಗ್ರಹಾರದ 40 ಫೀಟ್ ರೋಡ್ ನಲ್ಲಿದ್ದೀನಿ. ಇಲ್ಲಿನ ಮೇಜರ್ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇಲ್ಲಿನ ಮೋರಿ ನೀರು, ರಾಜಕಾಲುವೆ ನೀರು ಇದೆಯಲ್ಲ, ಆ ನೀರು ತುಂಬಿದ್ರೆ ಇಡೀ ಮೋರಿ ನೀರು ಈ 40 ಫೀಟ್ ರೋಡಲ್ಲಿ ಬಂದು ತುಂಬಿಕೊಳ್ಳುತ್ತೆ ಅಂತ ಇಲ್ಲಿನ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಬನ್ನಿ ಸಾರ್, ಇಲ್ಲಿ ನಮ್ಮ ಕಾರ್ಯಕ್ರಮ ಮಾಡಿ ಬನ್ನಿ, ಇಲ್ಲಿ ನಮ್ಮ ಪ್ರಾಬ್ಲಮ್ ಕೇಳಿ ಬನ್ನಿ, ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು ಅಂತ. ಸೊ ಎಂ ಕೃಷ್ಣಪ್ಪ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಕೃಷ್ಣಪ್ಪ ಅವರೇ, ಈಗ ನಿಮ್ಮ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ರೆ ನೀವು ನೋಟಿಸ್ ತರ್ತೀರಿ, ಅದು ಮಾಡ್ತೀರಿ, ಕಾರ್ಯಕ್ರಮ ಮಾಡಬೇಡಿ ಅಂತೀರಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ನಿಮ್ಮನ್ನೇನು ಉರಿಸ್ಬೇಕು ಅಂತನೋ ಅಥವಾ ನಿಮಗೆ ಬೆಂಕಿ ಹಾಕಬೇಕು ಅಂತನೋ ಅಥವಾ ನಿಮ್ಮನ್ನು ಬೇಜಾರು ಮಾಡಿಸ್ಬೇಕು ಅಂತನೋ ನಾವು ಮಾಡ್ತಾ ಇಲ್ಲ. ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ. ಮತ್ತು ಇಲ್ಲಿ ಯಾರೋ ಸ್ಥಳೀಯರು ಹೇಳ್ತಾ ಇದ್ರು, ಇಲ್ಲೆಲ್ಲ ಸ್ವಲ್ಪ BJP ವೋಟರ್ಸ್ ಇದ್ದಾರೆ, ಅದಕ್ಕೆ ನೀವು ಬಂದು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಪ್ರಜಾಪ್ರಭುತ್ವದಲ್ಲಿ ಅವ್ರು ಯಾರಿಗೆ ಬೇಕಾದರೂ ವೋಟ್ ಹಾಕ್ತಾರೆ, ಅದು ಅವ್ರ ಇಷ್ಟ. ಆದರೆ ಗೆದ್ದ ಮೇಲೆ ನೀವು ಬಂದು, ಅದು ಯಾರೇ ಆಗಿರಲಿ, ಯಾವುದೇ ಜಾಗ ಇರಲಿ, ಜನ ಯಾರೇ ಇರಲಿ, ನೀವು ಬಂದು ಕೆಲಸ ಮಾಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ. ನಿಮ್ಮನ್ನೇ ಗುದ್ಲಿ ಹಿಡ್ಕೊಂಡು ಬಂದು ಇಲ್ಲಿ ಮುಚ್ಚಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಕೆಲಸ ಮಾಡಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ, ಮೊದಲಿಗೆ ಜನ ಏನು ಹೇಳ್ತಾರೆ, ಜನ ನಾವು ಹೇಳೋದಿರಲಿ, ಇಲ್ಲಿನ ಸ್ಥಳೀಕರು, ಇಲ್ಲಿರುವಂಥ ಅನೇಕ ಜನರು ಅವ್ರೇನು ಹೇಳ್ತಾರೆ, ಆಮೇಲೆ ಮಿಕ್ಕಿದ್ದು. ಬನ್ನಿ, ಒಂದಿಷ್ಟು ಜನ ಲೇಡೀಸ್ ಎಲ್ಲ ಇಲ್ಲೇ ಇದ್ದಾರೆ. ಫಸ್ಟು ಲೇಡೀಸ್ ಮಾತಾಡಿಸ್ಕೊಬಿಡೋಣ. ಪಾಪ ಕಾಪಿ ಗೀಪಿ ಮಾಡಕ್ಕೆ ಹೋಗ್ಬೇಕೇನೋ, ಬೇಜಾರಾಯ್ತದೆ ಮನೇಲಿ. ಗಂಡ ಆಮೇಲೆ ಬೋಯ್ದ್ಗಿದ್ಬಿಟ್ರೆ ಅಲ್ಲೋಗಿ ರೋಡಲ್ಲಿ ನಿಂತ್ಕೊಂಡಿದ್ಯಲ್ಲ ನೀನು, ಕಾಪಿ ಗೀಪಿ ಮಾಡ್ಕೊಡು ಅಂತ. ಏನ್ ನಿಮ್ಮ ಹೆಸರು? ಮೀನಾಕ್ಷಮ್ಮ. ಶಕ್ತಿ ಉಳಿಸ್ಕೋಬೇಕು, ಶಕ್ತಿ ಬೇಕು. ಮೀನಾಕ್ಷಮ್ಮ. ಮೀನಾಕ್ಷಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮ್ದು ಇಲ್ಲಿ ಹತ್ರ ಮೋರಿ ಐತೆ, ದೊಡ್ಡದು ಕಾಣ್ತೈತೆ, ಕಾಣ್ತೈತಲ್ವಾ? ಆ ಮಳೆ ನೀರ್ ಬಂದ್ರು ನೀರ್ ಬಲ್ಲ ನಮ್ಗೆ. ಈ ಸ್ಯಾನಿಟ್ ಇದೈತಲ್ಲ, ಅದರಿಂದ ಸಿಕ್ಕಾಪಟ್ಟೆ ಉಕ್ಕು ಬರುತ್ತೆ. ಬೇರೆ ಕಡೆ ಮಳೆ ಇದ್ರು ಇಲ್ಲಿ ನಿಲ್ಲಕ್ಕಾಗಲ್ಲ, ಹಂಗ್ ನೀರ್ ತುಂಬುತ್ತೆ. ಸ್ಯಾನಿಟ್ ಇದೆಲ್ಲ ಖುಷಿ ಅಲ್ವಾ ನಿಮ್ಗೆ? ಹೌದು, ತುಂಬಾ ವಾಸನೆ ಕಣಪ್ಪ. ಖುಷಿನ ಅಲ್ಲ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಅಲ್ವಾ, ಬಂದು ಈಜೋಡಿರಿ. ಸಿಕ್ಕಾಪಟ್ಟೆ ಆಪರೇಷನ್ ಆಗಿರೋರು, ಸ್ವಿಮ್ಮಿಂಗ್ ಪೂಲ್ ವಿಡಿಯೋ ಇಲ್ಲಿದೆ. ಯಾಕೆ ಇದು MLA ಈಜುಕೊಳ್ಳೋಣ? ಪಾಪ ಅವ್ರ ಮನೇಲಿ ಮಾಡ್ಕೊಳಕ್ಕಾಗದೆ ಇಲ್ಲಿ ಬಂದು ಇತ್ತವ್ರ. ಕರೆಕ್ಟ್ ಕಣಪ್ಪ. ಆದ್ರೆ ತಡಿಯವ್ವ ನೀನು, ವಯಸ್ಸಾದರು, ಆಪರೇಷನ್ ಆಗಿರೋರು, ಬಾಣಂತಿಯರು, ಮಕ್ಕಳು ಎಲ್ಲರಿಗೂ ಈ ವಾಸನೆ ಕುಡಿದ್ರೆ ಏನಾಗುತ್ತೆ? ಏನಾಯ್ತದೆ? ಏನಾಗುತ್ತೆ? ವಾಸನೆ ಕೊಡ್ತದೆ, ರೋಗ ಬರ್ತೀವಿ, ನಾವು ಸಾಯ್ತೀವಿ. ಅವ್ರಿಗೇನಿಲ್ಲ, ಅವ್ರ ಮನೇಲಿ ಚೆನ್ನಾಗಿರ್ತಾರೆ, ಒಂದು ಕೂಡ ತಿರುಗಿ ನೋಡಲ್ಲ. ಏನಾಗವ್ರೆ ಜನ, ನಾವು ಕ್ಷೇತ್ರದಲ್ಲಿ ಬಂದವ್ರ, ಒಟ್ಟಾಗಿ ಬಂದವ್ರೆ, ಗೆದ್ದವ್ರೆ. ಆದ್ರೆ ಬಂದು ನೋಡ್ಬೇಕು ತಾನೆ, ಅವ್ರಿಗೆ ಯೋಗ್ತಿ ಇಲ್ವಲ್ಲ, ಏನ್ ಮಾಡೋದು? ಯಾಕಿಲ್ಲ? ಒಳ್ಳೆಯವರು, ಸಿಕ್ಕಾಪಟ್ಟೆ ಒಳ್ಳೆಯವ್ರವ್ರು, ಪಾಪದವ್ರವ್ರು. ಹೌದು, ಓಟ್ ಕೇಳಕ್ ಬಂದಾಗ ಕೈ ಮುಕ್ಕೊಂಡ್ ಬರ್ತಾರಲ್ವಾ, ಅಮ್ಮ, ತಾಯಿ, ಅಕ್ಕ, ಅಮ್ಮ. ಅವ್ರ ಕೈ ಮುಕ್ಕ ಬಂದ್ರು ನೀವ್ ಹಾಕಿಲ್ವಲ್ಲ ನೋಡಿ, ಅದಕ್ಕೆ ಅವ್ರಿಗೆ ಬೇಜಾರು. ಇದೇ ನೀರೊಳಗ್ ಮುಳುಗ್ ಸಾಯಿರಿ ಅಂತವ್ರವ್ರು. ಹೌದು, ಅದು ಕರೆಕ್ಟ್ ಕಣಪ್ಪ. ನಮ್ಮಂತರ ಏನಾಗಬೇಕು? 2000 ಕಾಸು ಬಂತ? ಗೊತ್ತಾಯ್ತೆ, ಸಿಕ್ಕಾಪಟ್ಟೆ ಲಕ್ಷ್ಮಿ. ಗೊತ್ತಾಯ್ತೆ. ಒಂದ್ ತಿಂಗಳು ಬರ್ತದೆ, ಇನ್ನೊಂದ್ ತಿಂಗಳು ಬರಲ್ಲ. ಏನ್ ನಿಮ್ ಹೆಸರು? ತಡ್ರಿ ಒಂದ್ ನಿಮಿಷ, ಇವ್ರದ್ದು ಎಲ್ಲ ರೋಸ ಬೇಸ ಎಲ್ಲ ಆಚೆ ಹಾಕ್ಸ್ಬಿಡೋಣ. ಅಲ್ಲ, ಕುಸುಮ ಅಂತ. ಏನ್ ನಿಮ್ ಪ್ರಾಬ್ಲಮ್? ಮೋರಿ ನೀರೆಲ್ಲ ಫುಲ್ ಅಲ್ಲಿ ತುಂಬ್ಕೊಂತೈತೆ, ಎಲ್ಲಿ ಇಲ್ಲಿವರೆಗೂ ಬರ್ತೈತೆ. ಇವತ್ತು ಏನ್ ಇಲ್ದೇನೆ ಬಂದಿದ್ರಲ್ಲ, ಮಳೆ ನೀರ್ ಬಂದಾಗ ಬರ್ಬೇಕು. ಮಳೆ ನೀರ್ ಬಂದಾಗ ನೀವೇ ಇರಕ್ಕಿಲ್ವಲ್ಲ? ನಾವೆಲ್ಲ ಸಾಯ್ತೀವಲ್ಲ. ರಾತ್ರಿ 2 ಗಂಟೆ 3 ಗಂಟೆ ತನಕ ರೋಡಲ್ಲಿ ಮನೆ ಒಳಗೆಲ್ಲ ನೀರ್ ಬರುತ್ತೆ. ಯಾವನು ಬಂದು ನೋಡೋದಿಲ್ಲ. ವಿಡಿಯೋ ಕಳ್ಸ್ಕೊತೀನಿ, ಕಳಿಸ್ರಿ. ಎದ್ರಿಕೆ ಏನೈತೆ? ಅಲ್ಲ, ಈಗ ಮಳೆ ಬಂದ್ರೆ ನೀರ್ ಬಂದಾಗ ನಾವು ಈ ನೊಯ್ಕೆಲ್ಲ ಹಿಡ್ಕೊಂಡ್ ಬರಕ್ಕಾಗಲ್ಲ. ಎಲ್ಲ ಬಿತ್ತು ಅಂತಂದ್ರೆ ಗೋವಿಂದ ಆಗಲ್ಲ ಅಂದ್ರೆ ನಾವ್ ಹೆಂಗಿರ್ಬೇಕು ಹಂಗಾರ? ಅಲ್ಲ, ಇದೆಲ್ಲ ಬಿದ್ರೆ ಯಾರು ಕೊಟ್ಟರು? ಹೋಟೆಲ್ ನಿಂತಾನಲ್ಲ, ಅವ್ರಿಗೆ ಹೇಳ್ಬೇಕು ನೀವು, ನಮ್ಗೆ ಹೇಳೋದಲ್ಲ, ಅವ್ರು ಬರ್ಬೇಕು ತಾನೆ ನಾವ್ ಹೇಳಕ್ಕೆ. ನಾವು ತಿರುಗಿ ನೋಡೋದಿಲ್ಲಪ್ಪ. ನಾವ್ ಮಳೆಯಲ್ಲಿ ಸಾಯದ್ ನಮಗ್ ಗುರ್ತು. ಮನೆ ಒಳಗ ಅಷ್ಟು ಕೊಟ್ಬಿಟ್ಟು ಈಗ ಬಾಡಿಗೆ ಬಂದಿರ್ತಾರೆ, ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. ಏನ್ ನಿಮ್ಮ ಹೆಸರೇನು ಹೇಳಿ ಫಸ್ಟ್? ರೇಣುಕಾ ಅಂತ. ಅಪಾರ್ಟ್ಮೆಂಟ್ ಫಸ್ಟ್ ಕ್ರಾಸ್ ಅಲ್ಲಿ ಇದ್ರು. ಮಳೆ ನೀರು ಇಲ್ಲಿಗೆ ಬರ್ಬೇಕು, ಇಲ್ಲಿ ಚೇಂಬರ್ಗೆ ಬರ್ಬೇಕು, ಈ ಮೊರಿಗೆ ಹೋಗ್ಬೇಕು, ಆ ತರ ಮಾಡವ್ರಿ. ಅಲ್ಲ, ಈಗ ಅಲ್ಲಿಂದ ನೀರ್ ಬರ್ತಾ ಇದೆ ಅಂದ್ಮೇಲೆ ಅದನ್ನೆಲ್ಲೂ ಬೇರೆ ಕಡೆ ಹೋಗೋ ವ್ಯವಸ್ಥೆ ಇಲ್ವಾ? ನಾವು ಇಲ್ಲಿ ಲೋಕಲ್ ಅಲ್ವಾ ಇರೋದು. ನಮ್ಮ ಹೇಳೋರ್ ಕೇಳೋರು ಯಾರು ಇಲ್ಲ ಈ ರೋಡಲ್ಲಿ. ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ, ಓಟ್ ಹಾಕಿ ಅಂತಾರೆ. ಅದು ಬಿಟ್ರೆ ಇಲ್ಲಿವರೆಗೂ ಒಂದ್ ದಿನಕ್ಕೂ ಬಂದಿಲ್ಲ. ತಡ್ರಿ ಮನೆ ಒಳಗೆ ನೀರ್ ಬರುತ್ತೆ ಸರ್, 10 ನಿಮಿಷ ಇಲ್ಲಿಂದಾನೆ ಬರುತ್ತೆ. ಇಲ್ಲಿ ಓಪನ್ ಇದ್ರು ಸಾಕು, ಅಲ್ಲಿಂದ ಸೀದಾ ಮನೆ ಒಳಗೆ ಹೋಗುತ್ತೆ. ಅದಕ್ಕೆ ನೀವು ಕಟ್ಟೆ ಕಟ್ಸ್ಕೊಬಿಟ್ಟಿದ್ದೀರಿ. ನೋಡಿ ಇಲ್ಲಿ ಕಟ್ಟೆ ತೆಗಿಯಕ್ಕಾಗಲ್ವಾ? ಅದು ತುಂಬಾನೇ ಬರ್ತಾ ಇದೆ, ತುಂಬಿ ಒಳಗಡೆ ಬರ್ತಾ ಇದೆ. ನೋಡಿ, ಈಗ ಮೋರಿ ನೀರು ಮನೆ ಒಳಗೆ. ಏನ್ರಿ ಇದು?
ಮೋರಿ ನೀರು ಮನೆಗೆ ಓಡಾಡಕ್ಕಾಗುತ್ತಾ ಸರ್ ಆ ತರ ಹೋಗ್ಲಿ ಕುಡಿಯೋ ನೀರು ಬರ್ತದಾ? ಅಯ್ಯೋ ಅದು ಮಿಕ್ಸೆ ಕುಡಿಯೋ ಏನ್ ನಿಮ್ಮ ಹೆಸರು? ಮುತ್ತಾಳಮ್ಮ ಆ ಮುತ್ತಾಳಮ್ಮ ಮುತ್ತಾಳಮ್ಮ ಕುಡಿಯೋ ನೀರು ಬರ್ತದ ಹೋಗ್ಲಿ? ಒಂದವ್ರು ಬಿಡ್ತಾರೆ ಅದು ಸಣ್ಣ ಇವಾಗ 2 ದಿವಸಕ್ಕೆ ಒಂದ್ಸರಿ ಅಷ್ಟೇ. ಇಲ್ಲಿ ಕುಡಿಯೋ ನೀರಿಗಿಂತ ಬರೀ ಮೋರಿ ನೀರ್ ಬಗ್ಗೆ ಮೋರಿ ನೀರು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಅನ್ಭವಿಸ್ತಾ ಇದ್ದೀವಿ. ಬೇರೆ ಏನ್ ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಚರಂಡಿ, ಡ್ರೈನೇಜು? ಮಳೆ ನೀರು ಬರಬಾರ್ದು, ಅದು ವ್ಯವಸ್ಥೆ ಮಾಡಬೇಕು. ಮಳೆಗೆಲ್ಲ ಬರ್ತಾ ಇದೆ ಸರ್, ಸ್ವಲ್ಪ ಮಳೆಗೆಲ್ಲ ಬಂದ್ಬಿಡುತ್ತೆ ಕೆಸರು. ನಿಮ್ಮ ಹೆಸರೇನು? ನನ್ನ ಹೆಸರು ಪಾರ್ವತಿ ಅಂತ. ನಮ್ಮ ಅಂಗಡಿ ಇದೆ, ಟೈಲರ್ ಅಂಗಡಿ. ನೀರ್ ಬಂದ್ರೆ ಬರೀ ತೆಗಿಯೋದು, ಆಚೆ ಹಾಕೋದು ನೀರು, ಬಟ್ಟೆ ಎಲ್ಲ ನೆಂದು ಹೋಗ್ಬಿಡುತ್ತೆ. ಅದೇ ಕೆಲಸ ಆಗುತ್ತೆ ಜೀವನ ಅದೇ ಪೂರ್ತಿ. ಕೆಲಸನೇ ಮತ್ತೆ ನೀರ್ ಬಂದ್ರೆ ಅದೇ ಕೆಲಸ. ನಮ್ ಫುಲ್ ಮೋರಿ ನೀರೇ, ಫುಲ್ ವಾಸನೆ. ಅಕ್ಕಿ ಮೂಟೆ ಅದೆಲ್ಲ ನೆಂದ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟಿದೀವಿ ನಾವು. ಅಷ್ಟೊಂದು ವೇಸ್ಟ್ ಆಗ್ಬಿಟ್ಟಿದೆ ನಮ್ಗೆ. ಅಕ್ಕಿ ಮೂಟೆ ಒಳಗಡೆ ಎಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಡ್ತಾವ. ಎಲ್ಲ ಬಟ್ಟೆ ಎಲ್ಲ ನೆಂದು ಇಲ್ಲೇ ಟೈಲರ್ ಅಂಗಡಿ. ಬೇಕಂದ್ರೆ ಅಲ್ಲಿ ತೆಗೆದ್ಬಿಟ್ಟು ನೋಡಿ ನೀವು, ಇಷ್ಟು ನೀರು ಹಂಗೆ ನಿಂತಿದೆ. ಸೊಳ್ಳೆ ಅಂದ್ರೆ ಪೇಷನ್ ಸೊಳ್ಳೆ ಈಗ್ಲೂ ಇದೆ. ಈಗ್ಲೂ ನಿಂತಿದ್ಯಾ? ನೋಡ್ಬೋದು ನೀವು. ಹೌದಾ? ಓಪನ್ ಮಾಡಿ, ಹೋಗಿ ಬನ್ನಿ, ಹೋಗಿ ಓಪನ್ ಮಾಡಿ, ಮಾತಾಡ್ಸ್ಕೊ ಬರ್ತೀನಿ. ಹೋಗಿ ಓಪನ್ ಮಾಡಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಾ ಹಾಕೊಂಡ್ಬಿಟ್ಟು ಬಂದ್ ಹಿಡ್ಕೊಂಡೆ ಮೈಕ. ನನ್ನ ಹೆಸರು ಶಿಲ್ಪಾ ಸರ್. ಶಿಲ್ಪ ಅವ್ರಿಗೆ ಹೇಳ್ಬೇಕು, ನೀವೇ 2,000 ರೂಪಾಯಿ ತಗೊಳ್ಳೋರು. ನಾವ ತಗೊಳ್ಳೋರು, ನೀವು ತಗೊಳ್ಳೋರು. ಇಲ್ಲಿ ನಮ್ಮ ಮನೆ ಹತ್ರ ಮೊನ್ನೆ ಎಲ್ಲ ಮೋರಿ ನೀರೆಲ್ಲ ಬ್ರಿಡ್ಜ್ ಇಂದ ಆ ಸೈಡ್ ಎಲ್ಲ ಡೈರೆಕ್ಟ್ ಆಗಿ ಬಂದಿತ್ತು. ನೀರು ಹೋಗೋದಕ್ಕೆ ಯಾವ್ದು ಆಸ್ಪದನೆ ಇಲ್ಲ ಸರ್. ತುಂಬಾನೇ ಇದು ಏನಪ್ಪಾ ಸಂಪ್ ಒಳಗಡೆ ಎಲ್ಲ ನೀರ್ ಬರುತ್ತೆ. ಆ ತರ ಸನ್ನಿವೇಶ ಕ್ರಿಯೇಟ್ ಆಗ್ತಿದೆ ಸರ್. ಇವಾಗ ನೀರ್ ಒಂದೇ ಬಾಕಿ ಇರೋದು, ಇನ್ನೇನು ಒಳ್ಳೆ ನೀರೇನು ಇಲ್ಲಿ ಬರಲ್ಲ. ಯಾವ್ದು ರೆಸಾರ್ಟ್ಗೆಲ್ಲ ಹೋಗ್ಲೇಬೇಡಿ ನೀವು ರೆಸಾರ್ಟ್ಗೆ ಹೋಗ್ಬಿಡಿ, ಆರಾಮಾಗಿ ಇಲ್ಲೇ ಇದ್ದು. ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಟ್ಟಿದ್ದಾರೆ. ಮಳೆ ಬಂದ್ರೆ ಆರಾಮಾಗಿ ಎಲ್ಲಾರು ಇಲ್ಲೇ ಈಜ್ ಹೊಡ್ಕೊಂಡಿರೋದು. ಮಳೆಗಾಲದ ಮೋರಿ ಸ್ವಿಮ್ಮಿಂಗ್ ಪೂಲ್. ಹೌದು, ಮೋರಿ ಮಳೆಗಾಲ ಸ್ಟಾರ್ಟ್ ಆದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ ಸ್ಟಾರ್ಟ್ ಅಲ್ಲ, ಅದಕ್ಕೋಸ್ಕರ ನಮ್ಗೆ ಅದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಬಿಟ್ಟು ನಾವು ಕೇಳ್ಕೊತಾ ಇದೀವಿ. ಎಲ್ಲಿ ನಿಮ್ಮ MLA? ಅವ್ರ ಪತ್ತೆನೇ ಇಲ್ಲ ಸರ್. ಅವ್ರು ಬರಲ್ವಾ? ಕೆಲಸ ಮಾಡಲ್ಲ? ಮಳೆ ಬಂದ್ರೆ ಯಾರು ಬರ್ತಾರೆ ಸರ್? ಯಾರು ಬರಲ್ಲ. ಮಳೆ ಬಂದಾಗ ಬೇಡ ಬಿಡಿ ಮೇಡಮ್, ಅಟ್ಲೀಸ್ಟ್ ಚೆನ್ನಾಗಿ ಇವಾಗ ಬಂದ್ ಮಾಡ್ಲಿ ಸರ್. ಇವಾಗ ಯಾರು ಬರ್ತಾರೆ? ಇವಾಗ್ಲೇ ತಾನೇ ಮಾಡ್ಬೇಕು ಕೆಲಸ ಇವಾಗ ಬಂದ್ ನೋಡ್ಬೇಕು ಅವರು. ಯಾರಾದ್ರೂ ಬಂದ್ ನೋಡಿದ್ರೆ ನಾವ್ ಹೇಳ್ತೀವಿ ಪ್ರಾಬ್ಲಮ್. ಇವಾಗ ನೀವು ಬಂದ್ ಕೇಳ್ತಾ ಇದ್ರೆ ನಾವ್ ಹೇಳ್ತೀವಿ, ಯಾರು ಬಂದ್ ಕೇಳಿದ್ರೆ ಹೇಳ್ತೀವಿ. ಈಗ MLAಗಳು ಮಳೆಯಲ್ಲಿ, ಈಗ MLAಗಳು ಬಂದು ನೀವು ನೀರಲ್ಲಿ ಶುದ್ಧ ನೀರಲ್ಲಿ ಬಂದು ಕೇಳಿ ಅಂತ ನಾವೇನು ಹೇಳ್ತಿಲ್ಲ. ಬನ್ನಿ, ಮಳೆ ಇಲ್ದಾಗ ಬನ್ನಿ, ಪ್ರಾಬ್ಲಮ್ ಕೇಳಿ. ಅದೇ ನಾನು ಹೇಳ್ತೀರಾ ಸರ್, ಇವಾಗ ನೀವು ಬಂದಿದ್ದೀರಾ ಪ್ರಾಬ್ಲಮ್ ಕೇಳಕ್ಕೆ ನಾವ್ ಹೇಳ್ತಿದೀವಿ. ಅವರು ಬಂದ್ ಕೇಳಿದ್ರೆ ನಾವ್ ಹೇಳ್ತೀವಲ್ಲ. ಆದ್ರೆ ಒಂದೇ ಡಿಫ್ರೆಂಟ್, ನಾವು ಬರೀ ಕೇಳ್ಬೋದು, ತೋರಿಸಬಹುದು, ಅದು ರೆಡಿ ಮಾಡ್ಸಕ್ ನಮಗೆ ಅಧಿಕಾರ ಇಲ್ಲ. ಗೊತ್ತಾಯ್ತು. ಇವಾಗ ನಿಮ್ ಮೂಲಕ ಅವ್ರಿಗೆ ತಿಳಿಯುತ್ತಲ್ವಾ, ಅವಾಗ ಬರ್ಲಿ ಅವರು. ಅವ್ರಿಗೆ ಅದು ತಿಳಿದಾಗ ಏನಾಗುತ್ತೆ ಗೊತ್ತಾ? ನಮ್ಮ ಏರಿಯಾಗೆ ಯಾಕ್ರಿ ಹೋಗಿದ್ರು ಅವರು, ಅವ್ರಿಗೊಂದು ನೋಟಿಸ್ ಕೊಟ್ಬಿಡ್ರಿ ಕೋರ್ಟಿಂದ. ಸುಮ್ನೆ ಏನೇನೋ ಹೇಳಿಸ್ತವ್ರೆ. ಅದು ನಾವು ಫೇಸ್ ಮಾಡ್ತೀವಿ ಬಿಡಿ. ಅಯ್ಯೋ, ಇವಾಗ ಇದನ್ನೆಲ್ಲ ಫೇಸ್ ಮಾಡ್ತಿದೀವಲ್ಲ ನಾವು. ಅವ್ರು ಬಂದು ಸ್ವಲ್ಪ ನೋಡಿ ಈ ತರ ಫೇಸ್ ಮಾಡ್ಬೇಕು, ನಾವು ಈ ತರ ಫೇಸ್ ಮಾಡ್ಬೇಕು. ಯಾರು ಒಂದು ಮಾತ್ರ ದಿನ ಬಂದು ಕೇಳ್ಕೊತಾ ಇರ್ತಾರೆ ಸರ್, ನಾವು ನಿಮ್ ಸಮಸ್ಯೆನೆಲ್ಲ ಬಗೆಹರಿಸ್ತೀವಿ, ಇದು ನೀವು ಓಟ್ ಹಾಕಿ ಅಂತ ಬಿಟ್ಟು ಒಳ್ಳೆ ಇದಕ್ಕೆ ಅಭ್ಯರ್ಥಿಗೆ ಇದು ಏನಪ್ಪ ಗೆಲ್ಸಿ ಅಂತ ಬಿಟ್ಟು ಕೇಳ್ಕೊತಾರೆ. ನೋಡಿ, ಈಗ ಜನ ಹೇಳ್ತಾರೋ ಮಾತು ಇದು, ನಾವ್ ಹೇಳ್ತಾರೋ ಮಾತಲ್ಲ ಇದು. ನೀವು ಏನ್ರಿ ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಯೋಚನೆ ಮಾಡೋದು ಬದಲು, ನಿಮ್ಮ ಹುಡುಗರನ್ನ ಕಳಿಸಿ, ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇರ್ತಾರಲ್ಲ ಸಾರ್ ಅನ್ಕೊಂಡು, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇಲ್ಲಿ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡಿಸಿ. ನಿಮಗೆ ಈ ಜನರ ಮೇಲೆ, ಇವ್ರುಗಳ ಮೇಲೆ, ನಿಮ್ಮ ವೋಟರ್ಸ್ ಮೇಲೆ, ನಿಮ್ಮ ಪ್ರಜೆಗಳ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ದರೆ ಇದನ್ನು ನೀವು ಸರಿಪಡಿಸ್ತೀರಾ. ಇಲ್ಲ ಅಂತಂದರೆ ನೀವು MLA ಆಗೋದಕ್ಕೆ ಅರ್ಹತೆ ಇದ್ದೀರಾ ಅಂತ ನಿಮ್ಮನ್ನೇ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಏನ್ರಿ, ಏನ್ ನಿಮ್ಮ ಹೆಸರು? ಆರ್ಮುಗಮ್ ಅಂತಂದ್ರೆ ಅದು ಆರ್ಮುಗಮ್ ಅಂತಾನೆ ಹೇಳಿದ್ರೆ ಆಯ್ತದೆ. ಅದೇನು ರವಿಶಂಕರ್ ತರ ಆರ್ಮುಗಮ್ ಅಂತ ಹೇಳ್ಬೇಕಾ? ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ದು ಏನು ಪ್ರಾಬ್ಲಮ್? ನಿಮ್ದು ಇವ್ರದ್ದು ಏನಿಲ್ವ ಅಂತ ಬಿಡ್ರಿ. ಏನ್ ಮೇಡಮ್ ನಿಮ್ಮ ಹೆಸರು? ಪರಿಮಳ. ಫುಲ್ ಪರಿಮಳ. ಪರಿಮಳ ಅವ್ರೆ, ಫುಲ್ ಪರಿಮಳನಾ? ಹೇಳಿ, ಎದ್ರಕೊಂಬಿಡಿ. ಮಳೆಗಳ ನೀರು ಬರುತ್ತೆ. ಮಳೆ ಎತ್ತಿ ಹಾಕ್ಬೇಕು. ಎಲ್ಲಿ ನಿಮ್ಮ ಮನೆ? ಓ, ಮೋರಿ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ರ? ಈ ಕಡೆಯಿಂದ ಮಳೆ ಹೋಗೋದು, ಈ ಕಡೆಯಿಂದ ಒಳಗಡೆ ಹೋಗೋದಾ? ಯಾರು ಏನು ಬಂದು ಸರಿ ಮಾಡಿಲ್ಲ? ಯಾರು ಹೇಳಿಲ್ಲ, ಕೇಳಿಲ್ಲ? ಮತ್ತೆ ಬೇರೆ ಏನು ಪ್ರಾಬ್ಲಮ್ ಏರಿಯಾದಲ್ಲಿ? ಮೋರಿ ನೀರೇ ಪ್ರಾಬ್ಲಮ್. ಇವಾಗ ಮೋರಿ ನೀರೇ ಪ್ರಾಬ್ಲಮ್. ಮೋರಿ ನೀರು, ಕುಡಿಯೋ ನೀರು. ಹೇಳಿ ಮೇಡಮ್, ಹೇಳಿ. ಸರ್, ನಾವ್ ಹೇಳೋದು ಮೋರಿದು ಮಣ್ಣು ಎತ್ಸಿ ಅಂತ. ಮಣ್ಣು ಇಲ್ಲಿವರೆಗೂ ಎತ್ಸಿಲ್ಲ. ಗುಡ್ಡೆ ಹಾಕ್ತಾರೆ, ಅದು ಮತ್ತೆ ಸಮ ಆಗುತ್ತೆ. ಆಮೇಲೆ ಇಲ್ಲಿರೋರ್ಗೆ ಫೋನ್ ಮಾಡಿದ್ರೆ ಹೋಗಿ ಕೃಷ್ಣಪ್ಪನ ಮನೆ ಹತ್ರಕ್ಕೆ, ಕೃಷ್ಣಪ್ಪನ ಮನೆ ಹತ್ರಕ್ಕೆ ಹೋದ್ರೆ ಅವ್ರು ಸಿಗ್ತಾರ ನಮ್ಗೆ. ನಾವು ಹೋಗಕ್ಕೂ ರೆಡಿ. ಕೃಷ್ಣಪ್ಪನ ಮನೆ ಹತ್ರಕ್ಕೆ ಅಂದ್ರೆ ಕೃಷ್ಣಪ್ಪ ಅವರೇನೋ ಮೋರಿ ಮಣ್ಣು ಕ್ಲೀನ್ ಮಾಡೋರ? ಅಲ್ಲ, ಅವ್ರ MLA. ಫೋನ್ ಮಾಡ್ತೀವಿ, ಯಾರು ಫೋನ್ ಎತ್ತಲ್ಲ. 2-3 ಸಲ ಮಾಡಿದ್ರು ಬರ್ತೀವಿ, ನಾವು ರೆಡಿ ಮಾಡ್ತೀವಿ. 3 ದಿನ ಆಯ್ತು, ಯಾರು ಬಂದು ನೋಡಿಲ್ಲ ಇಲ್ಲಿವರೆಗೂ. ಮೋರಿ ಮಣ್ಣೆ ಚೂಸ್ಬೇಕು. ಎಲ್ಲಾ ಮೋರಿ ಮಣ್ಣು ತುಂಬ್ಕೊಂಡೈತಿ ಇಲ್ಲಿ.
ಅಲ್ಲಿಂದ ಬಂದಿದ್ದೆಲ್ಲ ಇಲ್ಲಿ ಫುಲ್ಲು ಬ್ಲಾಕ್ ಆಗಿರ್ತದೆ. ಮಳೆ ಬಂದ್ರೆ ಏನಾಗುತ್ತೆ, ರಿವರ್ಸ್ ಬರುತ್ತೆ ನೀರು. ನಮ್ಗೆ ಮನೆ ಅಂಗಡಿ ಫುಲ್ ತುಂಬಿಕೊಳ್ಳುತ್ತೆ. ನಮ್ದು ಅದೇ ಪ್ರಾಬ್ಲಮ್. ಎಲ್ಲಿದೆ ನಿಮ್ದು ಈ ಅಂಗಡಿ? ರೋಡ್ ಒಟ್ಟು ಎಲ್ಲಿ ಗಂಟ ಹೋಗುತ್ತೆ ನೀರು? ಈ ರೋಡ ಇಲ್ಲಿ ಅಲ್ಲ ರೋಡ್ ಅಲ್ಲ, ನೀರು ಎಲ್ಲಿ ತನಕ ತುಂಬುತ್ತೆ ಅಂತ. ನಮ್ದ ಅಂಗಡಿನೇ ತುಂಬೋಗುತ್ತೆ ಅಲ್ಲಿ. ಇನ್ನೇನಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಗಂಟ ಬರುತ್ತೆ. 2 ಅಡಿ 3 ಅಡಿ ನೀರು ಬರುತ್ತೆ. ಇಲ್ಲಿವರೆಗೂ ನೀರು ಬರುತ್ತಾ? ಅಷ್ಟು ಬರುತ್ತಾ? ಬರುತ್ತೆ. ಹೌದಾ? ಇನ್ನೂ ಜಾಸ್ತಿ ಬರುತ್ತೆ ಬಿಟ್ರೆ. ಹಂಗಾರೆ ಮಳೆ ಬಂದಾಗ ಒಂದ್ಸಲ ವಿಸಿಟ್ ಕೊಡ್ಬೇಕಲ್ಲ ಇಲ್ಲಿಗೆ? ಬರ್ಬೇಕಿದ್ ನಂಬರ್ ಕೊಟ್ಟಿರೋ ಫೋನ್ ಮಾಡಪ್ಪ. ಕೊಡ್ತೀನಿ. ಹಾ ಫೋಟೋ ಇದೆಯಲ್ಲ? ಹಾ ಇಲ್ಲಿ ಬನ್ನಿ. ಹಾ ಏನ್ ನೀರು ತುಂಬ್ಕೊಂಡಿದ್ಯಾ ಈಗ್ಲೂ? ಸೊಳ್ಳೆ ಬರುತ್ತೆ ಅಂದ್ರೆ ಅಷ್ಟೊಂದು ಸೊಳ್ಳೆ ಕೂತ್ಕೊಳಕ್ ಆಗಲ್ಲ. ಹಿಂಗೆ ಮಾಡಿ ಊಟ ಮಾಡ್ಬೇಕು. ಮಕ್ಳು ಮರಿ ಇರೋ ಮನೆ ನಮ್ದು. ಅಲ್ಲಿ ನೋಡಿ ಹಂಗಿದೆ ಅಂತ ತೋರಿಸಿ ಅವ್ರಿಗೆಲ್ಲ. ಯಾಕಂದ್ರೆ ನಾವ್ ಎಷ್ಟು ಹೇಳಿ ಬಂದು ಕಂಪ್ಲೇಂಟ್ ಕೊಡ್ತೀವಿ, ಏನ್ ಕೆಲಸನೇ ಮಾಡ್ತಾ ಇಲ್ಲ ಅವ್ರು ಬಂದು. ಇದೇನಮ್ಮ ಇದು? ಫುಲ್ ಒಳಗಡೆ ನೀರ್ ಬಂದ್ಬಿಡುತ್ತೆ. ಅಕ್ಕಿ ಮೂಟೆ, ಗೋಧಿ ಮೂಟೆ ಎಲ್ಲ ಏನ್ರಿ? ಒಳಗಡೆ ಎಲ್ಲ ಬಂದ್ಬಿಡೈತಿ. ಇಲ್ಲಿ ಇದು ಫುಲ್ಲು. ಫುಲ್ಲು ಇಲ್ಲಿ ಹಿಂಗೆ ಮೋರಿ ನೀರು ಹಂಗೆ ಪುಟಿತಾ ಐತೆ. ಅಷ್ಟು ಜೋರಾಗಿ ನೀರು ಬರ್ತಾ ಇತ್ತು. ಮೋರಿ ಬರೋಣ ಸರ್, ಇರಿ. ನಿಮ್ಮ ಏರಿಯಾದಲ್ಲೇ ಇದೀವಿ ನಾವು. ಇಲ್ಲೊಬ್ಬರದೇ ಮಾಡೋದು, ಎಲ್ಲರದು ಮಾಡ್ತೀವಿ. ಎಲ್ಲೆಲ್ಲಿ ತೋರಿಸ್ತಾರೆ ಎಲ್ಲ ಮಾಡೋದೆ. ಇನ್ನೇನು ಮೇಡಮ್, ನಿಮ್ದು ಇನ್ಯಾವ ಕಡೆ? ಬನ್ನಿ ಇಲ್ಲಿ. ಕೃಷ್ಣಪ್ಪ ಅವರೇ, ಇದು ನಾವಲ್ಲ, ನಿಮ್ಮ ಜನ, ನಿಮ್ಮ ಕ್ಷೇತ್ರದ ಜನ. ಬೈಲಿಂದ ಬರುತ್ತೆ ಸರ್ ಎಲ್ಲ. ಬೈಲಿಂದ ನೀರು ಬರುತ್ತೆ. ನಾನು ರಾಮಚಂದ್ರ ಅಂತ. ನೀರು ಬರುತ್ತಾ? ಅಲ್ಲಿಂದ ನೀರು ಬರುತ್ತೆ. ಇಲ್ಲೆಲ್ಲ ನೋಡಿ, ಈ ನೀರು ಅಲ್ಲೇ ಒಂದು ಸ್ಲ್ಯಾಬ್ ಒಡೆದೋಗಿದೆ. ಆ ನೀರೆಲ್ಲ ರೋಡಿಂದ ಇಲ್ಲಿ ಬಂದು ಡ್ರೈನೇಜ್ ನೀರೆಲ್ಲ ಬರುತ್ತೆ. ಡ್ರೈನೇಜ್ ನೀರೆಲ್ಲ ಬರುತ್ತೆ. ಈ ಕಡೆಯಿಂದನೂ ಬರುತ್ತೆ. ನೋಡಿ ಇಲ್ಲೆಲ್ಲ ಇದು ಬೆಳಿಗ್ಗೆ ಎಲ್ಲ ತೆಗ್ದಿದೀವಿ. ನಾವೇ ತೆಗ್ದಿದೀವಿ, ಯಾರು ತೆಗಿಯೋರೇ ಇರ್ಲಿಲ್ಲ. ನಾವೇ ಎಲ್ಲ ತೆಗ್ದು ಗುಡ್ಡೆ ಮಾಡಿದೀವಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಾಗೆ ಇದೆ, ಎಲ್ಲ ಒಡೆದೋಗಿದೆ. ಅಲ್ಲಿಂದ ನೀರು ಬರುತ್ತೆ. ಅಲ್ಲಿಂದ ಬಂದಿರೋ ಕಾಣಿಸ್ತಾ ಇದೆ. ಅಲ್ಲಿಂದ ಬರ್ತಾ ಇದೆ. ಇಲ್ಲೆಲ್ಲ ಒಣಗೋಗಿದೆ ನೋಡಿ. ನೋಡಿ, ಈ ಕಡೆಯಿಂದನೂ ನೀರು ಬರುತ್ತೆ. ಮೋರಿ ನೀರು ಈ ಕಡೆಯಿಂದನೂ ಬರುತ್ತೆ, ಆ ಕಡೆಯಿಂದನೂ ಬರುತ್ತೆ. ಸ್ಲ್ಯಾಬ್ ಹೊಡೆದೋಗಿದೆ. ಈ ಮೋರಿ ಮಾಡೋವಾಗ ಹೊಡೆದೋಗಿದೆ. ಅಲ್ಲಿ ಮುಂದೆ ಆ ನೀರೆಲ್ಲ ಈ ಕಡೆಗೆ ಬರುತ್ತೆ. ಅಲ್ಲಿ ಮುಂದೆ ಅಲ್ಲಿ ಏನ್ ಮೇಡಮ್ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ. ಬನ್ನಿ ಮತ್ತೆ ಹೇಳಿ, ಮತ್ತೆ ಯಾಕೆ ಎಲ್ಲಿಗೆ ಓಡಾಯ್ತಿದ್ದೀರಾ? ಏನ್ ನಿಮ್ಮ ಹೆಸರು? ಗೌರಿ ಅಂತ. ಗೌರಿ, ಹೇಳಿ ಈಗ ನಿಮ್ ಪ್ರಾಬ್ಲಮ್. ಎಲ್ಲ ನೀರು ಅಷ್ಟು ಇಷ್ಟೆತ್ರ ಬಂದಿದ್ಯಾ? ಒಂದಿನ ಬರ್ಬೇಕಲ್ಲ ಇಲ್ಲಿ ಮಳೆ ಬಂದಾಗ. ಅಲ್ವಾ, ಏನ್ ಉಕ್ಕತೈತೆ ಹಂಗೆ. ಮನೆ ನೀರ್ ಬಂದಿದೆ, ಎಲ್ಲ ಮೋರಿ ನೀರು. ಏನ್ ಇರಕ್ಕಾಗಲ್ಲ, ಸೊಳ್ಳೆಗಳು ಜಾಸ್ತಿ, ಓಡಾಡಕ್ ಆಗೋದಿಲ್ಲ. ಆಮೇಲೆ ಎಲ್ಲ ಸ್ವಲ್ಪ ಸಿಮೆಂಟ್ ಎಲ್ಲ ನಾವೇ ಹಾಕೊಂಡು ಇಲ್ಲಿ ಸ್ವಲ್ಪ ಏನಿದೆ 5-6 ಕಿತ ಬಂದಿದೆ. ಎಷ್ಟು ಕಿತ ಅಂತ ನಾವು ಎತ್ತಿ ಬಾಡಿಗೆ ಮನೆಯವ್ರ ಖಾಲಿ ಮಾಡೇ ಬಿಟ್ರು. ಬಾಡಿಗೆ ಖಾಲಿ ಮಾಡ್ಸೇ ಬಿಟ್ವಿ ನಾವೇ. ಪಾಪ ಅವ್ರ ಅವಸ್ಥೆ ಪಡ್ದಾರ ನೋಡ್ದಾಡ್ದು ಮಾಡಿ ಆ ತರ ಅಧ್ವಾನ ಆಗ್ಬಿಟ್ಟಿದೆ. ಎಲ್ಲ ರೋಡ್ ಎಲ್ಲ ಗಾರೆ ಗಿರೆ ಹಾಕ್ಬಿಟ್ಟವ್ರೆ. ನೀಟಾಗಿ ಗಾರೆ ಹಾಕವ್ರಲ್ಲ, ಹಾಕೊಂಡ್ವಿ ಸ್ವಲ್ಪ. ಆ ತರ ಮಾಡಿಕ್ಕಿದ್ದಾರೆ ಎಲ್ಲ ರೋಡ್. ಏನ್ ಒಳಗಡೆ ಮೋರಿ ವ್ಯವಸ್ಥೆ ಇಲ್ಲ? ಎಲ್ಲ ವ್ಯವಸ್ಥೆ ಇಲ್ಲ ಏನ್ರಿ. ಅಲ್ಲಿಂದ ಎಲ್ಲ ಹೊಡ್ಕೊಂಡು ಈ ಕಡೆ ಬರುತ್ತೆ. ನೋಡಿ, ನಿಮ್ಗೆ ಅಡಿಗಡೆ ಮೋರಿ ವ್ಯವಸ್ಥೆ ಇರಬೇಕು, ಆದ್ರೆ ಮೋರಿ ವ್ಯವಸ್ಥೆ ಇಲ್ಲ. ಹೇಳಿ ಮೇಡಮ್, ಏನ್ ನಿಮ್ಮ ಹೆಸರು? ರಮ್ಯಾ ಅಂತ. ರಮ್ಯಾ ಅವರೇ, ಹೇಳಿ ಈಗ ನಿಮ್ ಪ್ರಾಬ್ಲಮ್. ಒಳಗಡೆವರೆಗೂ ತುಂಬಿಕೊಂಡು ಈ ಕಡೆ ಬಂದಿತ್ತು ಸರ್. ಎಲ್ಲ ಆ ಕಡೆ ಎಲ್ಲ ಬಂದ್ಬಿಟ್ಟಿತ್ತ ನೀರು ಮಳೆ ಬಂದಾಗ? ಇರಿ ಸರ್, ಒಂದು ನಿಮಿಷ ಮಾತಾಡ್ಸೋಣ. ಏನು? ಓಹೋ, ಏನ್ ಹಿಂಗ್ ಕಟ್ಕೊಂಡ್ಬಿಟ್ಟಿದ್ದೀರಾ? ನೋಡಿ ಅಲ್ಲಿ ಒಳಗಡೆ ಹೋಗಿ ಒಳಗಡೆ ಎಲ್ಲ ಕ್ಯಾಮ್ರಾ ತಗೊಳ್ಳಿಪ್ಪ. ಏನಾಗಿದೆ ಒಳಗಡೆ? ಫುಲ್ ನೋಡಪ್ಪ, ಕಾಣುತ್ತೆ. ಎಲ್ಲಾರು ಒರ್ಸ್ಕೊಂಡಿರೋದಕ್ಕೆ ಹೋಗಿ ಸರ್ ಒಳಗಡೆ ನೋಡೋಣ ಹೆಂಗೈತೆ. ಹೋಗಿ ಹೋಗಿ ಒಳಗಡೆ ಹೋಗ್ಬೋದಾ? ಹೋಗಿ ಪರವಾಗಿಲ್ಲ. ಅದೇ ಮೋರಿ ನೀರೇ ತುಂಬಿರುವಾಗ ಸೂ ಬೇರೆ ಏನಾಯ್ತು ಅಲ್ಲಿ. ಅಲ್ಲಿ ನೋಡಿ, ಇಲ್ಲಿ ಫುಲ್ ಝೂಮ್ ಹಾಕ್ಯಾಣ ನೋಡಿ, ಹೆಂಗ್ ಹೊಡೆದ್ಬಿಟ್ಟಿದೆ ತುಂಬಿ. ಹೋಗಿ ಪರವಾಗಿಲ್ಲ. ನೋಡಿ ಇಲ್ಲಿ, ಒಂದ್ ನಿಮಿಷ ಇರೋಣ. ಇಲ್ಲಿ ನೋಡಿ, ಇಲ್ಲಿ ಮನೆ ಒಳಗಡೆ. ಅಯ್ಯೋ ದೇವ್ರೆ, ಏನ್ ಕ್ಲೀನ್ ಮಾಡ್ಕೊಂಡಿಲ್ವ ನೀವು? ಇಲ್ಲಿ ನೋಡಿ, ಇಲ್ಲಿ ಮೋರಿ ನೀರು. ಅಯ್ಯೋ ಕೃಷ್ಣಪ್ಪ ಅವರೇ, ಏನ್ರಿ ಇದು? ನೋಡಿರಿ ಪಾಪ, ಅವರು ಅತ್ಲೆ ತೋರಿಸ್ಬೇಕು ಅಂತ ಕ್ಲೀನು ಮಾಡ್ಕೊಂಡಿಲ್ವೇನೋ. ಇಲ್ಲಿ ಆ ಕಡೆಯಿಂದ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ. ಇಲ್ಲಿ ಅಯ್ಯೋ ಮೋರಿ ನೀರು ನೋಡಿ ಸ್ವಾಮಿ, ಹೆಂಗ್ ತುಂಬ್ಕೊಂಡೈತೆ ನೋಡಿ ಇಲ್ಲಿ. ಬಾ. ಇವರು ಇಂಥ ಬೆಡ್ರೂಮಲ್ಲಿ ಹಿಂಗೆ ಬದುಕ್ತಾ ಇದ್ದಾರೆಪ್ಪ. ಇಲ್ಲಿ ನೋಡಿದೆ, ಇದು ಬೆಡ್ರೂಮಲ್ಲಿ ಮೋರಿ ನೀರು ಹಿಂಗೆ ತುಂಬ್ಕೊಂಡಿದೆ ಅಲ್ಲ ಕಂಪ್ಲೀಟಾಗಿ.
ಕೊನೆಗತ್ಲಾಗಿ ದಿಕ್ಕಿಲ್ದೆ ಇವರು ಕಟ್ಟೆ ಕಟ್ಕೊಂಬಿಟ್ಟವ್ರೆ ಇಲ್ಲಿ ಕಟ್ಟೆ ಕಟ್ಕೊಂಡು ಈ ರೇಂಜ್ ತುಂಬ್ಕೊಂಡಿದ್ದೀನ ಮನೆ ಒಳಗಡೆ ಹೋಗ್ತಾ ಇದೆಯಲ್ರಿ ಮೋರಿ ನೀರು ಮನೆ ಒಳಗಡೆ ನೋಡಿ ಈ ಕಡೆಯಿಂದನೂ ಬರುತ್ತೆ ನೀರು ಈ ಕಡೆಯಿಂದನೂ ಬರುತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಅಲ್ಲಿ ನೋಡ್ರಿ ಆ ಮನೆ ಒಳಗೆ ನೋಡ್ರಿ ಹೆಂಗಾಗಿದೆ ಅಂತ ತುಂಬ್ಕೊಂಬಿಟ್ಟಿದೆ ನೀರು. ಆ? 82 ವರ್ಷ ಐಟಮ್ ಎಲ್ಲ ಅಲ್ಲಿವರೆಗೂ ಮಿಷಿನರಿ ಏನ್ ಮಿಷಿನ್ ಇದು ರೇಷ್ಮೆದ ಸೀರೆದ ಸೀರೆ ಸೀರೆ ಮಗ್ಗ ತಾನೆ ಓಹೋ ಬಾಣ ಒಳಗೆ ಹೋಗ್ತೀನಿ ಮಾಡಲೆ ಹೇಳ್ತೀನಿ ನೋಡಿ ಇಲ್ಲಿ ಮಗ್ಗದ ಒಳಗಡೆ ಇದನ್ನ ಮಾಡ್ತೀವಿ ಎಲ್ಲ ಇದು ಮಣ್ಣು ಮೊರಿದು ಇಲ್ಲಿಂದ ಬರ್ತೈತಿ ಬಾತ್ರೂಮ್ನಿಂದ ಬರ್ತೈತಿ ಬಾತ್ರೂಮಿಂದ ಬರುತ್ತೆ ಅಲ್ಲಿ ನೋಡಿ ಅಷ್ಟು ಕಟ್ಟೆ ಕಟ್ಟಿರ್ ಕೂಡ ಅದ್ರ ಮೇಲೆ ಬರ್ತೈತಿ ಕಟ್ಟೆ ಕಟ್ಟಿದ್ರು ಅದ್ರ ಮೇಲೆ ಬರುತ್ತೆ ನೀರು ಬರ್ತೈತಿ ಎಲ್ಲ ಮಣ್ಣು ಎಲ್ಲ ಸಿಮೆಂಟ್ ಹಾಕಿ ಒರೆಸಿದೀವಿ ನಾವು. ಅಯ್ಯೋ 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 40 ವರ್ಷ ಆಯ್ತು ಎಷ್ಟು ಇದಕ್ಕೆ ಮಿಷಿನು ಎಷ್ಟು ಖರ್ಚು ಮಾಡಿದಿರಿ? ಜಾಣೆ ಕೊಡ್ತಾರ ಅವ್ರು ನಮಗೆ ನೈ ಕೊಟ್ರೆ ನಮಗೆ ಕೂಲಿ. ಸರಿ ಇಷ್ಟೆಲ್ಲ ನೀರು ತುಂಬ್ಕತ್ತಲ್ಲ ಇಲ್ಲಿ ಇದಕ್ಕೇನು ಪ್ರಾಬ್ಲಮ್ ಆಗಿಲ್ವಾ? ಎತ್ತಿ ಮೇಲ್ ಕಟ್ತೀವಿ ಹಿಂದ್ಗಡೆ ಬರ್ರಿ ಹಿಂದ್ಗಡೆ ಕೆಲ ಎತ್ತಿ ಮೇಲ್ ಕಟ್ತೀರಿ ಎಲ್ಲಿ ಅಲ್ಲ ಬರ್ರಿ ನೋಡಿ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ತೆಗೆದು ಮೇಲೆ ಇಟ್ಟು ಬಿಡ್ತೀವಿ ಇದನ್ನ ತೆಗೆದು ಮೇಲೆ ಇಡ್ತೀರಾ? ಇದು ರೇಷ್ಮೆ ರೇಷ್ಮೆ ಪ್ಯೂರ್ ನೋಡಿ ಪ್ಯೂರ್ ರೇಷ್ಮೆ ಇದು ನೆಂದೋಗಿತ್ತು ರೇಷನ್ ಎಲ್ಲ ನೆಂದೋಗ್ಬಿಡಿತ್ತು ಫುಲ್ಲು ಅದೆಲ್ಲ ಒಂದೊಂದು ವಿಡಿಯೋ ತಕ್ಕದು ಇಟ್ಕೋಬೇಕು ನೀವು ಐತೆಲ್ಲ ನೋಡಿ ಎಂತ ಪರಿಸ್ಥಿತಿ ನೋಡ್ರಿ ಎಲ್ಲ ವಿಡಿಯೋನು ಕಲೆಕ್ಟ್ ಮಾಡ್ಬಿಟ್ಟು ಕಳಿಸಿ ಸರ್. ಎಲ್ಲಿ ಗಂಟ ಅಲ್ಲಿ ತನಕ ಇಲ್ಲಿ ತನಕ ನೀರು ಬರುತ್ತಾ? ಇಲ್ಲಿ ಗಂಟೆ ಬರುತ್ತೆ ನೀರು ಎಷ್ಟೊತ್ತು ನಿಲ್ಲುತ್ತೆ ನೀರು? ಮಳೆ ನೀರವರೆಗೂ ಮಳೆ ನಿಂತ ಮೇಲೆ ಎಷ್ಟೊತ್ತು ನಿಲ್ಲುತ್ತೆ ನೀರಲ್ಲಿ? ನೆಕ್ಸ್ಟ್ ಬಂದಾಗ ಫೋನ್ ಮಾಡಿ ಆಯ್ತಾ ಬರೋಣ. ಎಲ್ಲ ಅಲ್ಲೇ ಎಲ್ಲ ಅವ್ರ ಮನೆ ಯಾರು ಇಲ್ವಾ? ನೋಡಿ ಇಲ್ಲೂ ಅರ್ಧ ಗೇಟ್ವರೆಗೂ ನಿಲ್ಲುತ್ತಂತೆ. ಬನ್ನಿ ನೆಕ್ಸ್ಟ್ ಅಲ್ಲಿ ತುಂಬದೆಲ್ಲ ತೋರಿಸ್ತೀವಿ ನಡೀರಿ ಹೆಂಗೆ ವನವಾಸ ಅಂತ ಬಾ. ದೇವ್ರೇ ನಮ್ಮ ಅಪ್ಪನ ಕಾಪಾಡ್ಬೇಕಾಗತ್ತೆ. ಅವಾಗ ಸ್ವಿಚ್ಗಳು ಕರೆಂಟ್ಗಳಿದ್ರೆ ಕರೆಂಟ್ ಹೊಡೆದ್ರೆ ಏನ್ ಗತಿ ಮಾಡ್ಬೇಕು ನಾವು? ಅವನಮ್ಮ ಮತ್ತೆ ಕರೆಂಟ್ ಗಿರೆಂಟ್ ಹೊಡೆದ್ರೆ ಇನ್ನೇನ್ ಗತಿ? ನೋಡಿ ಇಲ್ಲಿ ಹೋಗಲ್ವಾ? ಇಲ್ಲಿ ನೋಡಿ ಈ ಮನೆ ಕಟ್ಟೆ ಎಲ್ಲ ಕಟ್ಟಿದೀವಿ ಆದ್ರೂ ನುಗ್ಗುತ್ತೆ ನೀರು. ಇಲ್ಲಿ ನೋಡಿ ಈ ಮನೆ ಎಲ್ಲ ಮನೆಗೂ ಇದನ್ನ ಕಟ್ಟಿದ್ವಿ ನೋಡಿ. ನೋಡಿ ಅಲ್ಲಿ ಕಟ್ಟೆ ಬಾಗ್ಲಿಗೆ ಹೊಸ್ಲಿರ್ಬೇಕು. ಹೌದು ಅದ್ರ ಬಾಗ್ಲಿಗೆ ಕಟ್ಟೆ. ಕಟ್ಟೆ ಅದು ವಿಡಿಯೋ ಎಲ್ಲ ದಯವಿಟ್ಟು ಕಳಿಸ್ಕೊಡಿ ಸ್ವಲ್ಪ. ಪ್ರತಿಯೊಂದು ವಿಡಿಯೋನು ಬಿಡ್ಬೇಡಿ, ಎಲ್ಲರ ಹತ್ರನೂ ವಿಡಿಯೋ ಕಲೆಕ್ಟ್ ಮಾಡಿ ನನಗೆ ಸೆಂಡ್ ಮಾಡಿ. ಲ್ಯಾಪ್ಟಾಪ್ ಹೋಯ್ತು. 80,000 ಲ್ಯಾಪ್ಟಾಪ್ ಹೋಯ್ತಾ? ಹೋಯ್ತಾ? ನಿಮ್ ಇವ್ರನ್ನ ಕೇಳಿ ನಿಮ್ ಕೃಷ್ಣಪ್ಪನ 80,000 ಲ್ಯಾಪ್ಟಾಪ್ ಕೊಡ್ಸಿ ಅಂತ ಕೊಡ್ತಾರೆ ಕಣಪ್ಪ. ಕೊಡದೆ ಏನೋ ಅವ್ರು ಕೊಡದೆ ಇನ್ನಾರು ಕೊಟ್ಟರು. ಬನ್ನಿ ಹೇಳಿ ಇಲ್ಲಿ ನಿಮಿಷ ಮಾತಾಡ್ಕೊಡ್ತೀನಿ. ಹೇಳಿ ಮೇಡಮ್, ಏನ್ ನೀವು ಒಳ್ಳೆ ದೊಡ್ಡ ಎತ್ತರವಾಗಿದ್ದೀರಿ, ಹಂಗಾಗಿ ನಿಮಗೆ ನೀರು ನುಗ್ಗಲ್ಲ? ಬಂದಿದ್ಯಾ ನೀರು? ಅವ್ರಿಗೆ ಕಳಿಸಿ, ಅವರಿಗೆಲ್ಲ ವಿಡಿಯೋ ಕಳಿಸಿ ಪೂರ್ತಿ. ಯಾರಿಗೆ? ಅವರೆಲ್ಲ ಇದಾರೆ ನೋಡಿ, ಅವರಿಗೆ ಅವ್ರ ಮನೆಗೆ ಹೋಗುತ್ತೆ ಎಲ್ಲ ಪೂರ್ತಿ ನಿಮ್ದು ಕಳಿಸಿ, ಎಲ್ಲ ಒಟ್ಟಿಗೆ ಹಾಕೋಣ. ಹೌದ್ರಾ? ಈಗ ಎಲ್ಲಿ ಅಲ್ಲಿ ಗಂಟ ಹೋಗುತ್ತಾ ನೀರು? ಇಲ್ಲಿ ತನಕ ತುಂಬುತ್ತೆ ಸರ್. ಇಲ್ಲಿ ತನಕ ಬರುತ್ತಾ? ಸುಮ್ಮನೆ ಹೇಳಬೇಕು ಅಂತ ಹೇಳೋದಲ್ಲ. ಬೇಕಂತ ಹೇಳಿದ್ರೆ ಏನಕ್ಕೆ ವಿಡಿಯೋ ನೋಡಿ.
ಯಾರು ಬರೋದು ಇಲ್ಲ, ಯಾರು ಏನ್ ಎತ್ತಂದ್ರು ಕೇಳೋದಿಲ್ಲ. ಹೆಂಗಪ್ಪ Next ನಮ್ಮ ಮಳೆ ಮಕ್ಳು ಬಂದಾಗ ನನಗೆ ಮರಿರೋರು phone ಮಾಡಿ, ಹಾ? ಮಕ್ಳು ಮರಿಯೋರು ಹೆಂಗೆ ಹೇಳಿ, ಎಷ್ಟು ನಮ್ ತಾಪತ್ರೆ ಗೊತ್ತಾ ಮನೆಯಲ್ಲಿ. ನೀರ್ ತುಂಬ್ಕೊಂಡ್ಬಿಟ್ರೆ ಮಧ್ಯರಾತ್ರಿ ಈ ತರ ಮಳೆ ಬಂದು ತುಂಬ್ಕೊಂಡ್ಬಿಟ್ರೆ ನಾವ್ ಹೆಂಗ್ ನಾವು ಮಲಗೋದು ಎದ್ದೋದು ನಮ್ಗೆ ಗೊತ್ತಾಗಲ್ಲ. ಇದೇ ಮನೆ ಇದರೊಳಗೆ 80,000 ಇದು ಲ್ಯಾಪ್ಟಾಪ್, ಬರೀ ಸ್ವಿಚ್ 8,000 ಸ್ವಿಚ್ಚು, 80,000 ಲ್ಯಾಪ್ಟಾಪ್ ಹೋಯ್ತು. ಈಗ ಅವ್ರ ಮನೆ ಖಾಲಿ ಮಾಡ್ತಾರೆ. ಈಗ ನಾವು ದುಡ್ಡು ಕೊಡ್ಬೇಕು, ಎಲ್ಲಿದು ಕೊಡೋದು? ನೀವು ಬಾಡಿಗೆ ಕೊಟ್ಟಿದ್ರಾ? ಹೌದು ಸರ್. ನೋಡ್ರಿ ಮತ್ತೆ ಹೆಂಗೆ ಕಟ್ಟೆ ನೋಡಿ ಸರ್, ಎಷ್ಟು ಹತ್ರ ಕಟ್ಟೆ ಕಟ್ಟಿದೀವಿ, ಒಳಗೆ ಅರ್ಧ ನೀರು ಹೋಗಿತ್ತು. 7 ಗಂಟೆಗೆ ಹೋದರು, 12 ಗಂಟೆ ಮನೆ ಒಳಗೆ ಹೋಗಿದ್ವಿ, ಎಲ್ಲ ನೀರು ಮೋರಿ ನೀರು ಎತ್ತಾಕಿ. ನಾವು ವಯಸ್ಸಾದವ್ರು, ನಮ್ಗೆ ಎಷ್ಟು ವಯಸ್ಸು, BP ಶುಗರ್ ಎಲ್ಲ ಐತೆ. ಯಾರಿಗೋಗಿ ಹೇಳೋದು? ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ. ಅದು ಫೋನ್ ಮಾಡಿದ್ರಿ ನೀವು? ಈಗ ಅಡ್ರೆಸ್ ಕೊಟ್ಟಿರ್ತಾರೆ, PA ಅವರು ಇವರೆಲ್ಲ ಇರ್ತಾರಲ್ಲ, ಕೃಷ್ಣಪ್ಪ ಆ ಕಡೆಯವ್ರು ಫೋನ್ ಎತ್ತೇ ಫೋನೇ ಎತ್ತಲ್ಲ. ನಾಳೆ ಬರ್ತಾರೆ ಅಂತ ಹೇಳ್ತಾರೆ, ಬರಲ್ಲ. ಏನಕ್ಕ ನಿಮ್ದಲ್ಲಿ ಮನೆ? ನಿಮ್ಗೂ ಬರ್ತದ ನೀರು? ಬರುತ್ತೆ, ಕೆಳಗಡೆ ಇದ್ದಾಗ ಬರುತ್ತೆ, ತುಂಬಾ ಜೋರಾಗಿ ಮಳೆ ಬಂದ್ರೆ ಬರುತ್ತೆ. ಕೆಳಗಡೆ ಇದ್ದಾಗ ಬರುತ್ತೆ, ಕೆಳಗಡೆ ಜಾಸ್ತಿ ತುಂಬಿದ್ರೆ ಬರುತ್ತೆ ಅಂತ. ಕೆಳಗಡೆ ಜಾಸ್ತಿ ತುಂಬಿದಾಗ ಬರುತ್ತೆ. ಮತ್ತೆ ಅದು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಅದ ಮೋರಿ ವಾಸನೆ. ಮೋರಿ ವಾಸನೆ. ನಿಮ್ಮ ಹೆಸರೇನು? ರಮಾ ಅಂತ. ರಮಾ ರಮಾ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಅದೇ ನೀರು ರೋಡ್ ಎಲ್ಲ ತುಂಬೋಗುತ್ತೆ. ಮೇಲೆ ಮಳೆ ಬಂದ್ರೆ ರೋಡ್ಗೆ ಹೋಗೋಕ್ಕಾಗಲ್ಲ, ಮೊಣಿಕಾಲ್ವರೆಗೂ ಬರುತ್ತೆ. ಮೊಣಕಾಲ್ವರೆಗೂ ಬರುತ್ತೆ. ಹುಲ್ಲು ಕರ್ರಗೆ ಮೋರಿ ನೀರೇ ಫುಲ್ ಕರ್ರಗೆ ಕಾಲಿಕ್ಕಾಗಲ್ಲ. ನೋಡ, ಅವ್ನು ಕರ್ರಗೆ ನಡಕ್ಕೆ ಅವನು ಖುಷಿ ಪಡ್ತವನೆ. ಕಾಲಿಕ್ಕಾಗಲ್ಲ, ಅಷ್ಟು ತುಂಬಿಕೊಂಡಿರುತ್ತೆ ಮಳೆ. ಎಲ್ಲಿ ನಿಮ್ಮ MLA? MLA ಎಲ್ಲಿ ಅಂದ್ರೆ ಇಲ್ಲಿ ತೋರಿಸ್ತೀಯಲ್ಲ? ನಿಮ್ಮ ಊರಲ್ಲಿ ಎಮ್ಮೆ ಕೇಳಲಿಲ್ಲ, ನಿಮ್ಮ ಊರಿನ ಎಮ್ಮೆ ಕೇಳಲಿಲ್ಲ ನಾನು, ನೀನು ಎಮ್ಮೆ ಅನ್ಕಂಡ ಮನೆಯಲ್ಲಿ ಬಾರ. ಏನ ನಿನ್ನ ಹೆಸರು? ಅಭಿ. ಏನ್ ಕ್ರಿಕೆಟರ ನೀನು? ಏನ್ ಮಾಡ್ತಾವ್ರ ಇಲ್ಲಿ? ಟ್ಯಾಂಕ್ ನಾವು ಒಂದ್ ಸ್ವಲ್ಪ ಹೈಟ್ ಮಾಡ್ತಿದಾರೆ, ನೀರು ಹೋಗ್ಬೇಡ್ದು. ಟ್ಯಾಂಕ್ ಹೈಟ್ ಮಾಡ್ತಾವ್ರ? ಯಾಕೆ? ಇದ್ರೊಳಗಡೆ ಹೋಗುತ್ತಾ ನೀರು? ಇಲ್ಲಿ ಗಂಟೆ ಬರುತ್ತಾ? ಹೌದಾ? ಯಾರಿಲ್ಲ ಮನೆ ಓನರ್ ಯಾರು? ಬನ್ನಿ ಸರ್. ಮತ್ ನೀವು ಮಾತಾಡ್ತಾರೆ. ಬನ್ನಿ, ಎಲ್ಲ ಎಲ್ಲಿದ್ದಾರೆ ಹೇಳ್ಬೇಕಲ್ವಾ? ಮಾಡ್ಬೇಕು ಹೇಳ್ಕೊಂಡು ನೀವು ಮಾತಾಡಿದ್ರೆ ಆಗುತ್ತೆ. ಫುಲ್ ತುಂಬೋಗುತ್ತೆ, ನೀವೇ ಹೇಳ್ಬೇಕು. ಏರಿ ಸೊಂಪೊಳಗಡೆ ಎಲ್ಲ ಬರೀ ಒಳ್ಳೆ ನೀರು ಇದೆಯಾ ಅಥವಾ ಗಲೀಜ್ ನೀರು? ಟ್ಯಾಂಕ್ ಹೊಡೆದ ಮೇಲೆ ಎಲ್ಲ ನೀರ್ಲ ಕಾಲಿಬಿಟ್ಟಿದ್ದೀವಿ, ರೆಡಿ ಮಾಡ್ತಾ ಇದ್ದೀವಿ. ಈಗ ಅದ್ರೊಳಗೆ ಮೋರಿ ನೀರು ತುಂಬ್ಕೊಂಡಿದ್ಯಾ? ನೋಡಿ ಇದ್ರೊಳಗಡೆ ಸೊಂಪು, ಇದನ್ನ ಸ್ನಾನ ಮಾಡ್ಬೇಕು ಇವರು. ಇದ್ರೊಳಗಡೆ ಮೋರಿ ನೀರು ತರ ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ. ಕಂಪ್ಲೀಟು ಸೊಂಪು ನೀರಲ್ಲ ಇದು, ಮೋರಿ ನೀರು. ಎಂತ ಕೆಟ್ಟ ಪರಿಸ್ಥಿತಿ ರೀ ಇಲ್ಲಿ. ಅಲ್ಲಿ ಅದನ್ನ ದಾಟ ಹೋಗುತ್ತಾ ನೀರು? ಅದನ್ನು ಕೆಳಗಡೆ ಹೋಗುತ್ತಾ? ಇಲ್ಲೂ ಹೋಗುತ್ತಾ ನೀರು ದಾಟಿ? ಎಲ್ಲಿ ತನಕ? ಬನ್ನಿ, ನೀವು ಮಾತಾಡಬೇಕು ಮತ್ತೆ. ಯಾಕೆ ಅದ್ರೊಳಗೆ ಈಜು ಹೊಡಿತೀರ ನೀವು? ಬೇಕಾ ನಿಮ್ಗೆ ಆ ನೀರು? ಒಳ್ಳೆ ಸ್ಟೈಲಾಗಿ ರೆಡಿ ಆಗಿಬಿಟ್ಟು ನಮಗೆ ಯಾಕೆ ಬೇಕು ಮೋರಿ ವಿಚಾರ ಅನ್ಕೊಂಡು ನಿಂತ್ಕೊಂಡ್ಬಿಟ್ರೆ? ನೀವೇನು ಕೆಲಸ ಮಾಡೋದು? ಇಲ್ಲಿಗೂ ಬರುತ್ತಾ? ಬನ್ನಿ ಸಾರ್, ಬನ್ನಿ. ಏನು ನಿಮ್ಮ ಹೆಸರು? ದಾಮೋದರ ಅಂತ. ದಾಮೋದರ್ ಅವರೇ, ಹೇಳಿ ನಿಮ್ಮ ಪ್ರಾಬ್ಲಮ್ಮು. ಸದ್ಯ ಮಳೆ ಬರುತ್ತೆ, ತುಂಬುತ್ತೆ, ಬರುತ್ತೆ. ಇನ್ನೊಂದು 1 or 2 ವರ್ಷ ಮಳೆ ಜಾಸ್ತಿ ಆಯ್ತಂದ್ರೆ ಒಳಗೆ ಬಂದ್ಬಿಡುತ್ತೆ. 1 or 2 hours ಜಾಸ್ತಿ ಆಯ್ತಂದ್ರೆ ಒಳಗಡೆ ಹೋಗ್ಬಿಡುತ್ತೆ. 1 hour ಬರುತ್ತೆ, ಮಳೆ ಬರುತ್ತೆ. 1 hour 2 hours ಬರುತ್ತೆ. ಬಿದ್ದಾಗ ಮಳೆ ಬಿದ್ದಾಗ ಜಾಸ್ತಿ ಆದಾಗ ಮೋರಿ ತುಂಬಿ ಮೋರಿಯಿಂದ ನೀರು ಹಾಕೊಂಡು ಇಲ್ಲಿ ಬರುತ್ತೆ. ಇಲ್ಲಿಗೆ ಬರುತ್ತೆ. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ? ಯಾವ ಅಧಿಕಾರಿ ಇಲ್ಲ, ಯಾವ ಅಧ್ಯಕ್ಷರಿಲ್ಲ, ಯಾವ MLA ಇಲ್ಲ, ಯಾರು ಬರ್ತಾ ಇಲ್ಲ. ಯಾರು ಬರ್ತಾ ಇಲ್ಲ. ನಿಮ್ಮ MLA ಕೃಷ್ಣಪ್ಪ ಅವ್ರ ಕಡೆಗೆ ಬಂದಿಲ್ಲ? ಬಂದೆಲ್ಲ ಮಾಡಿ ಹೋಯ್ತಾರೆ. ಏನ್ ಮಾಡ್ತಾರೆ? ಮೊನ್ನೆ ಬಂದಾಗ ಏನು ಮಾಡಿಲ್ಲ. ಮೊನ್ನೆ ಬಂದಾಗ ಏನು ಮಾಡಿಲ್ಲ. ನೋಡಿ ಇಲ್ಲಿ ಇದು KP ಅಗ್ರಹಾರದ ಪರಿಸ್ಥಿತಿ. ಮಳೆ ನೀರು ಬಂತು ಅಂತಂದರೆ ಕಂಪ್ಲೀಟಾಗಿ ಮನೆ ಒಳಗಡೆ ಫುಲ್ಲು ನೀರು. ಇದನ್ನು ಹೇಳೋದಕ್ಕೆ ಕೇಳೋದಕ್ಕೆ ಯಾರೂ ಇಲ್ಲ. ಈ ರೋಡ್ ಹೆಂಗಿದೆ ಅಂತಂದರೆ ನಿಮಗೆ 40 feet ರೋಡು. ಈ MLA ಈಜುಕೊಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲ ಈ ರೆಸಾರ್ಟ್ಗಳಿಗೆ ಅಥವಾ ಇನ್ನೆಲ್ಲೋ ದೊಡ್ಡ ದೊಡ್ಡ ಲಕ್ಸುರಿಯಸ್ ಸ್ವಿಮ್ಮಿಂಗ್ ಪೂಲ್ ಹೋಗೋ ಬದಲು ಇದೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆರಾಮಾಗಿ ಮಳೆ ಬಂದಾಗ ಫ್ರೀಯಾಗಿ ಮೋರಿ ನೀರೊಳಗಡೆ ಸ್ವಿಮ್ ಮಾಡಿದ್ರೆ ಸಖತ್ತಾಗಿರುತ್ತೆ.
ಅಲ್ವಾ? ಹಾಂ, ಸೊ ಹಂಗಾಗಿ ದಯವಿಟ್ಟು ಇಲ್ಲಿ ನೀರು ನಿಲ್ಲದೇ ಇರೋ ರೀತಿ ಮಾಡಿಕೊಡಿ. ಇಲ್ಲ ಅಂತಂದರೆ ಇಲ್ಲಿ ಜನರು ಬದುಕಕ್ಕಾಗ್ತಿಲ್ಲ, ಬಾಡಿಗೆಗೆ ಬಂದವರು ವಾಪಸ್ ಹೋಗ್ತಾ ಇದ್ದಾರೆ, ಎಲ್ಲರೂ ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಕೃಷ್ಣಪ್ಪ ಅವರೇ, ಇದು ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯೂಶಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಜನರ ಮೇಲೆ ಕಾಳಜಿ ಅನ್ನೋದು ಏನಾದ್ರು ನಿಮಗಿದ್ರೆ ಆಯಿತಾ, ದಯವಿಟ್ಟು ಬಂದು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.